ಭಾವಿವಾಯೋ ನಮಸ್ತುಭ್ಯಂ ಋಜುವರ್ಯ ಪ್ರಸೀದನಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಮಧ್ವ ಮತದ ಇತಿಹಾಸದಲ್ಲಿ ಮಹಾರಾಜರಂತೆ ಮೆರೆದಾಡಿದವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಮಧ್ವಾಚಾರ್ಯರ ನಂತರದಲ್ಲಿ ಈ ನಮ್ಮ ಇತಿಹಾಸದಲ್ಲಿ ಮಧ್ವಾಚಾರ್ಯರ ಯುವರಾಜರಂತೆ ಮೆರೆದಾಡಿದವರು ಭಾವಿ ಸಮೀರರಾದಂಥ ವಾದಿರಾಜ ಗುರು ಸಾರ್ವಭೌಮರು. ಭಾವಿ ಸಮೀರರಾದಂಥ ವಾದಿರಾಜ ಗುರು ಸಾರ್ವಭೌಮರ ಕೊಡುಗೆ ಬಹುಮುಖವಾದದ್ದು. ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಹೀಗೆ ಹಲವು ರೀತಿಯಲ್ಲಿ ಸಮಾಜಮುಖಿಯಾಗಿ ಅನೇಕ ರೀತಿಯ ಕೊಡುಗೆಯನ್ನು ನೀಡಿದವರು ವಾದಿರಾಜ ಗುರು ಸಾರ್ವಭೌಮರು. ಅಂತಹ ವಾದಿರಾಜ ಗುರು ಸಾರ್ವಭೌಮರ ಮಹತ್ವವನ್ನು ಸಾರುವ ದೃಷ್ಟಿಯಿಂದ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಭಾವಿ ಸಮೀರ ವಾದಿರಾಜ ವೈಭವೋತ್ಸವ ಹೇಳುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಅವರ ಅವತಾರ ಭೂಮಿಯಾದಂತಹ ಈ ಹೂವಿನಕೆರೆ ಕ್ಷೇತ್ರದಲ್ಲಿ ನಡೆಸಬೇಕೆಂದು ಸಂಕಲ್ಪವನ್ನು ಮಾಡಿದ್ದೇವೆ. ಮಾರ್ಚ್ ತಿಂಗಳ 23ನೇ ತಾರೀಕಿನಿಂದ ಆರಂಭಿಸಿ 27ನೇ ತಾರೀಕಿನವರೆಗೆ ಒಟ್ಟು 5 ದಿವಸಗಳ ಪರ್ಯಂತ ಭಾವಿ ಸಮೀರ ವಾದಿರಾಜ ವೈಭವೋತ್ಸವ ಹೇಳುವಂತಹ ಒಂದು ವೈಭವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ವಾದಿರಾಜರ ಕೊಡುಗೆಗಳೇನು, ಯಾವ ರೀತಿಯ ವೈಭವವನ್ನು ಸಮಾಜದಲ್ಲಿ ಅವರು ಬಿತ್ತರಿಸಿದ್ದಾರೆ ಅನ್ನುವ ದೃಷ್ಟಿಯಿಂದ ಹಲವು ರೀತಿಯ ವಿದ್ವಾಂಸರಿಂದ ಉಪನ್ಯಾಸಗಳು, ಅದೇ ರೀತಿಯಾಗಿ ಅನೇಕ ಮಠಾಧೀಶರ ಸಂದೇಶ, ಅನೇಕ ರಾಜವಂಶಸ್ಥರ ಉಪಸ್ಥಿತಿ, ಹಾಗೆಯೇ ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವವೇದಗಳ ಚತುಸ್ಸಂಹಿತಾ ಯಾಗ, ಪ್ರತಿನಿತ್ಯ ಅನ್ನದಾನ, ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ, ಹೀಗೆ ಹಲವು ರೀತಿಯಲ್ಲಿ ಈ ವೈಭವೋತ್ಸವ ಸಂಪನ್ನಗೊಳ್ಳಲಿದೆ. ಇದರ ಜೊತೆಯಲ್ಲಿ ಮನೆಗಳಲ್ಲಿ ಧರ್ಮ ಜಾಗೃತಿ ಉಂಟಾಗಬೇಕು, ಭಗವದ್ಭಕ್ತಿ ಇನ್ನಷ್ಟು ಜಾಗೃತವಾಗಬೇಕು ಹೇಳುವ ದೃಷ್ಟಿಯಿಂದ ಧರ್ಮ ಜಯಂಕಾರ ಹೇಳುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಗುರುರಾಜರ ಭಕ್ತರಾದಂತಹ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಈ ಒಂದು ಕಾರ್ಯಕ್ರಮದ ಪ್ರಧಾನ ಉದ್ದೇಶ ಏನು ಅಂತ ಕೇಳಿದರೆ, ದೇಶದಲ್ಲಿರುವಂಥ ಎಲ್ಲ ಗುರುರಾಜರ ಭಕ್ತರು ಅವರ ಜನ್ಮಭೂಮಿಯಾದಂತಹ ಹೂವಿನಕೆರೆ ಕ್ಷೇತ್ರದಲ್ಲಿ ಸಮಾವೇಶಗೊಳ್ಳಬೇಕು ಅನ್ನುವುದೇ ಈ ಒಂದು ಕಾರ್ಯಕ್ರಮದ ಪ್ರಧಾನ ಉದ್ದೇಶ. ಈ ದೃಷ್ಟಿಯಲ್ಲಿ ಎಲ್ಲ ಗುರುರಾಜರ ಭಕ್ತರಿಗೆ ಇದೊಂದು ದೊಡ್ಡ ಸುವರ್ಣ ಅವಕಾಶ. ರಾಜರ ಅವತಾರ ಭೂಮಿಯಾದಂತಹ ಈ ಒಂದು ಹೂವಿನಕೆರೆ ಕ್ಷೇತ್ರದಲ್ಲಿ ರಾಜರ ಮಹಿಮೆಗಳನ್ನು ಕೇಳುವಂತಹ, ಅವರ ಪವಿತ್ರವಾದ ಭೂಮಿಯಲ್ಲಿ ಅವರ ಪ್ರಸಾದವನ್ನು ಉಣ್ಣುವಂತಹ ಒಂದು ದೊಡ್ಡ ಸೌಭಾಗ್ಯ ನಮಗೆಲ್ಲ ಒದಗಿ ಬಂದಿದೆ. ಎಲ್ಲ ಗುರುರಾಜರ ಭಕ್ತರು ಈ ಪರ್ವಕಾಲದಲ್ಲಿ ಭಾಗವಹಿಸಿ ರಾಜರ ಅಂತರ್ಗತರಾದಂತಹ ಲಕ್ಷ್ಮೀ ಹೈಗ್ರೀವ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಅಪೇಕ್ಷಿಸ್ತಾ ಇದ್ದೇವೆ.